ಹಾಯ್ ಗಾಯ್ಸ್, ಹೇಗಿದ್ರು ಎಲ್ಲರೂ? ಚೆನ್ನಾಗಿದ್ರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ರಾ, ಸೇಫ್ ಆಗಿದ್ರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿ ನಾನು ನಾಳೆ ಬಂದುಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ, ಹಸ್ಬೆಂಡ್ ಮನೆಗೆ. ಅಂದರೆ ನಮ್ಮ ಅತ್ತೆ ಇದರಲ್ವ, ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಅದಕ್ಕೂ ನೆಕ್ಸ್ಟ್ ಡೇ ನಾನು ಬ್ಯಾಂಗ್ಳೂರು ರಿಟರ್ನ್ ಹೋಗೋದು. ಸೊ ಅದಕ್ಕೆ ಸ್ವಲ್ಪ ಪಕ್ಕದ ಮನೆ ಆಂಟಿ ಸಿಕ್ಕಾಪಟ್ಟೆ ಹೂವು ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. 5 ಸುತ್ತಿನ ಮಲ್ಲಿಗೆ ಹೂವು, ಆಮೇಲೆ ಇನ್ನೊಂದು ಥರದ ಹೂವು ಎಲ್ಲ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದನ್ನ ಕಟ್ತಾ ಕೂತ್ಕೊಂಡಿದ್ದೆ. ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಮದರ್ಸ್ ಡೇ. ಫಸ್ಟ್ ವಿಶ್ ಮಾಡಬೇಡ ಅಮ್ಮಂಗೆ. ಬಾರಮ್ಮ ವಿಶ್ ಮಾಡಬೇಕು ಅಂತ ಎಷ್ಟು ವೆಯ್ಟ್ ಮಾಡಿದ್ರು. ಅಮ್ಮ ಅದು ಇದು ಕೆಲಸ ಅಂತಲೇ ಇದ್ದರು. ಸೊ ಅದೇನೋ ಬೇಕಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ಸೊ ನಮ್ಮ ಬಾರಮ್ಮ ವಿಶ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಆನ್ ಮಾಡಿಕೊಂಡೆ ನಿಂತ್ಕೊಂಡಿದ್ದೆ. ಅಕ್ಕ ಬೇರೆ ಇದ್ಲು, ಅವಳು ಕೂಡ ಫಸ್ಟ್ ವಿಶ್ ಮಾಡಿದ್ದು. ನಾನು ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನ ಕರಿತಾ ಇದ್ದೀನಿ. ಅವರು ಸ್ವಲ್ಪ ಸತಾಯಿಸ್ತಾ ಇದ್ದಾರೆ ಹಾಗೆ ಹಿಂಗೆ ಅಂತ. ಸೊ ಅವ್ರಿಗೆ ಸ್ವಲ್ಪ ನಾಚಿಕೆ ವಿಡಿಯೋಕ್ಕೆ ಬರೋಕ್ಕೆ ಅಂತ ಹೇಳ್ಬಿಟ್ಟು, ಆದರೂ ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡು ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದೆ. ನೋಡಿ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಅಮ್ಮಂಗೆ ತುಂಬ ಸ್ವಲ್ಪ ನಾಚಿಕೆ ಜಾಸ್ತಿ. ಆದರೂ ಅಮ್ಮಂಗೆ ಅಂತ ಅಲ್ಲ, ಯಾವುದೇ ಒಂದು ಹಳ್ಳಿ ಜನ ಆಗಿರ್ಬೋದು, ಸೊ ಅವ್ರಿಗೆ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ಅಂತಂದರೆ ಸ್ವಲ್ಪ ಮುಜುಗರ ಪಡ್ತಾರೆ. ಸೊ ಅದಕ್ಕೆ ನಮ್ಮ ಅಮ್ಮನ ಕೂಡ ಅದೇ ಥರ ಅದು ಫೋರ್ಸ್ ಮಾಡಿ ವಿಶ್ ಮಾಡಿ ವಿಡಿಯೋ ಮಾಡಿಕೊಂಡೆ. ಆನಂತರ ಇವತ್ತು ಸ್ಪೆಷಲಾಗಿ ಅಣ್ಣ ಬೆಳಗ್ಗೆನೇ ಒಂದು 4-5 ಹಲಸೆಕಾಯಿ ತೊಗೊಬಂದುಬಿಟ್ಟಿದ್ದ, ಚಿಪ್ಸ್ ಮಾಡ್ಕೊಳ್ಳಿ ಅಂತ. ನಾವು ಕೂಡ ನಿಮಗೆಲ್ಲ ಗೊತ್ತು, ಅತ್ತೆ ಮನೇಲಿದ್ದಾಗ 2 ಕಾಯಿ ಚಿಪ್ಸ್ ತೊಗೊಬಂದು ಚಿಪ್ಸ್ ಮಾಡೋಣ ಅಂತ ಕಾಯಿ ತೊಗೊಬಂದೆ. ಬಟ್ ಅದು ಹಣ್ಣಾಗಿಬಿಟ್ಟಿತ್ತು ಅಂತ ಹೇಳಿ ಮಾಡೋಕ್ಕಾಗಲಿಲ್ಲ. ಅದು ಕ್ಯಾಪ್ಚರ್ ಕೂಡ ಮಾಡ್ಕೊಂಡಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದಿದ್ದೆ, ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ವಿಡಿಯೋನ ಇಲ್ಲಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫುಲ್ ಡೇ ಅಂದರೆ ಬೆಳಗ್ಗೆ ಒಂದು 10:30 ನಮ್ಮ ಅಣ್ಣ ಕಾಯಿ ತೊಗೊಬಂದ. ಅಪ್ಪಾಜಿ ಎಲ್ಲ ಅದನ್ನ ಚೆನ್ನಾಗಿ ಸವರ್ಬಿಟ್ಟು ಅದನ್ನ ಹೋಲ್ಡ್ ಮಾಡಿಕೊಟ್ಟಿದ್ರು. ಸೊ ಅದನ್ನು ಇವಾಗ ನಾವು ಸೋಸ್ತಾ ಕೂತ್ಕೊಂಡಿದ್ವಿ. ನಾನು ಅಕ್ಕ ಅತ್ತಿಗೆ ಎಲ್ಲ ಕೂತ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ನನಗೂ ಈ ಥರ ಸಮ್ಮರ್ ಟೈಮಲ್ಲಿ ಅಂದರೆ ಈ ಒಂದು ಸೀಸನ್ ಏನಿದೆ ಆ ಟೈಮಲ್ಲಿ ಚಿಪ್ಸು ಆಮೇಲೆ ಹಲಸಿನ ಹಣ್ಣು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವೆಲ್ಲ ನಿಮಗೆಲ್ಲ ಗೊತ್ತು, ಬ್ಯಾಂಗ್ಳೂರಲ್ಲಿ ಒಂದು ಹಲಸಿನ ಹಣ್ಣಿನ ಸೊಳ್ಳೆಗೆ 10-15 ರೂಪಾಯಿ ಕೊಡಬೇಕು. ಅದು ಚೆನ್ನಾಗಿ ದೊಡ್ಡದಿತ್ತು ಅಂದರೆ 20 ರೂಪಾಯಿವರೆಗೂ ಹೋಗುತ್ತಂತೆ. ಸೊ ನಾವು ಒಂದು ಟೈಮನ್ನು ತೊಗೊಂಡು ತಿಂದಿದ್ದೇ ಇಲ್ಲ. ಊರಲ್ಲಿ ಎಲ್ಲನೂ ಸಿಗುತ್ತೆ. ಹಾಗೆ ಹಲ್ಕನ್ ಚಿಪ್ಸ್ ಕೂಡ ಅಷ್ಟೇ ತುಂಬ ಕಾಸ್ಟ್ಲಿ. 100 ಗ್ರಾಮಿಗೆ 70-80 ರೂಪಾಯಿ ಇರುತ್ತೆ. ಸೊ ಅಷ್ಟೆಲ್ಲ ಕೊಟ್ಟು ಯಾಕೆ, ನಮ್ಮ ದುಡ್ಡು ವೇಸ್ಟ್. ಆಮೇಲೆ ನಮಗೆ ಅದೇ ದುಡ್ಡು ವೇಸ್ಟು. ಅದಕ್ಕೋಸ್ಕರ ನಾವೇ ಸ್ವಲ್ಪ ಟೈಮ್ನ ಇದಕ್ಕೆ ಕೊಟ್ಕೊಂಡ್ಬಿಟ್ರೆ ಒಳ್ಳೊಳ್ಳೆ ಚಿಪ್ಸ್ನ, ಅಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಇನ್ಮೇಲೆ, ಆವಾಗ ಇಟ್ಕೊಂಡು ಸ್ವಲ್ಪ ಟೀ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಸೊ ನಾವು ಕೂಡ ಅದಕ್ಕೆ ಅಂತಲೇ ಅಣ್ಣ ತುಂಬ ಕಾಯಿ ತೊಗೊಬಂದುಬಿಟ್ಟಿದ್ದ. ನಾನು ಒಂದು ಸ್ವಲ್ಪ ತೊಗೊಂಡೋಗ್ಲಿ, ಅಕ್ಕ ಒಂದು ಸ್ವಲ್ಪ ತೊಗೊಂಡೋಗ್ಲಿ, ಹಾಗೆ ಮನೇಲಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ಆನಂತರ ನಮ್ಮ ಅತ್ತಿಗೆ ಬಂದುಬಿಟ್ಟು ಹಲಸಿನಕಾಯಿ ಚಿಪ್ಸ್ ಅಷ್ಟೊಂದು ತಿನ್ನೋದಿಲ್ಲ ಇದರಲ್ಲ, ಅಲ್ಲಿ ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ವೈಫು. ಸೊ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬಾಳೆಕಾಯಿ ಕೂಡ ತೊಗೊಬಂದಿದ್ದ. ಅದನ್ನು ಕೂಡ ಬಾಳೆಕಾಯಿ ಚಿಪ್ಸ್ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಸ್ವಲ್ಪ ಟೈಮ್ ತೊಗೊಳ್ತು. ಹಲಸಿನಕಾಯಿ ಚಿಪ್ಸ್ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ, ಹಾಗೆ ಟೇಸ್ಟ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ 10:30 ಸ್ಟಾರ್ಟ್ ಮಾಡಿ ಸಂಜೆ 5 ಗಂಟೆ ಮುಗಿಸಿದ್ದೀವಿ ಅಂತಂದರೆ ನೀವೇ ಅಂದಾಜು ಮಾಡಿ ಎಷ್ಟು ಮಾಡಿರ್ಬೋದು ಅಂತ. ಸೊ ನೀವು ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಮಾಡಿದ್ವಿ ಅಂತ. ಅದು ಕ್ಲೀನಿಂಗ್ ಇದೆಯಲ್ಲ, ಅದನ್ನ ಸೊಳ್ಳೆ ಬಿಡಿಸೋದು, ಬೀಜ ಬಿಡಿಸೋದಾಗಿರ್ಬೋದು, ಆಮೇಲೆ ಅದನ್ನ ಸ್ಲೈಸ್ ಮಾಡೋದಾಗಿರ್ಬೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಸೊ ಬನ್ನಿ, ಇವತ್ತಿನ ದಿನ ಫುಲ್ ಚಿಪ್ಸ್ ಮಾಡೋದ್ರಲ್ಲೇ ಇರುತ್ತೆ. ಆನಂತರ ನಾನು ಊರಿಗೆ ಕೂಡ ಹೊರಡೋದು. ಇವತ್ತಿನ ದಿನ ಲಾಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ನಾನು ಅತ್ತೆ ಊರಿಗೆ ಹೋಗ್ತೀನಿ. ಅತ್ತೆ ಮನೆಗೆ ಹೋಗಿ ಸ್ವಲ್ಪ 1-2 ದಿನ ಇದ್ದು ಆನಂತರ ಮತ್ತೆ ನಾನು ಬ್ಯಾಂಗ್ಳೂರು ರಿಟರ್ನ್ ಹೋಗೋದು. ಸೊ ಇವತ್ತಿನ ಫುಲ್ ವ್ಲಾಗ್ನ ಮಿಸ್ ಮಾಡದೆ ನೋಡ್ತೀರಾ ಅಂದ್ಕೊಂಡಿದ್ರಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಶೇರ್ ಕೂಡ ಮಾಡಿ. ಓಕೆ.
ಹಲಸಿಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ. ಬಟ್ ಈ ಸೆಕೆಗೆ ಕೂರಕ್ಕಾಗ್ತಾ ಇಲ್ಲ. ತುಂಬಾನೇ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಆಗುತ್ತೆ ಅಂತ ಇಮೇಜಿನ್ ಕೂಡ ಮಾಡ್ಕೊಂಡಿರಲ್ಲ. ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಚಿಪ್ಸ್ ಆಗ್ತಾ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ನಾವೇನಾದರೆ ಹಲಸಿಕಾಯಿನ ಸ್ಲೈಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕಾಟನ್ ಬಟ್ಟೆದಲ್ಲಿ ಆರಿಡಬೇಕು. ಆನಂತರನೇ ಕರೆದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಕರೆದ್ರೂ ಬರ್ಬೋದೇನೋ ಗೊತ್ತಿಲ್ಲ. ನಾವು ಯಾವಾಗ ಮಾಡೋದಿದ್ರು ಚಿಪ್ಸ್ನ ಸ್ಲೈಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕಾಟನ್ ಬಟ್ಟೆದಲ್ಲಿ ಆರಿಡ್ತೀವಿ. ಆನಂತರ ಇದು ಏಲಕ್ಕಿ ಬಾಳೆಹಣ್ಣು ಬಾಳೆಕಾಯಿ ಬರುತ್ತಲ್ಲ, ಬಾಳೆಕಾಯಿ ಬರುತ್ತಲ್ಲ, ಸೊ ಅದರಲ್ಲಿ ಚಿಪ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಹಾಗೆ ನೇಂದ್ರ ಬಾಳೆದಲ್ಲಿ ಮಾಡೋದು ನೋಡಿದ್ದೀರಾ ನೀವೆಲ್ಲ. ಏಲಕ್ಕಿ ಬಾಳೆಕಾಯ್ದಲ್ಲೂ ತಿಂದಿರ್ಬೋದು. ಬಟ್ ಏಲಕ್ಕಿ ಬಾಳೆಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಅದನ್ನು ನೀರಿಗೆ ಹಾಕಬೇಕು. ಡೈರೆಕ್ಟ್ ನೀರಿಗೆ ಅದನ್ನ ಸ್ಲೈಸ್ ಮಾಡಬೇಕಾಗತ್ತೆ. ಮಾಡಿಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಕಾಟನ್ ಬಟ್ಟೆದಲ್ಲಿ ಹಾಕಿಬಿಟ್ರೆ ನೀರೆಲ್ಲ ಹಿಂಡ್ಕೊಳ್ಳುತ್ತೆ. ಆನಂತರ ಕರೆದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಇನ್ನೊಂದು ಬಾಳೆಕಾಯಿ ಅಂತ ಅಂದರೆ ಇವಾಗ ನೇಂದ್ರ ಬಾಳೆ ಅಂತ ಅನ್ನಲ್ಲ, ಸೊ ಅದರಲ್ಲೂ ಕೂಡ ಮಾಡ್ಬೋದು. ಇನ್ನೊಂದು ನಮ್ಮ ಕಡೆ ಸಿಗುತ್ತೆ ಹಣ್ಣಿನ ಬಾಳೆ, ಪಚ್ಚಬಾಳೆ ಹಣ್ಣು ಅಂತಾರಲ್ಲ, ಸೊ ಅದ್ರ ಕಾಯಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದರದ್ದು ಕೂಡ ಮಾಡಿದ್ವಿ ನಾವು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಅದನ್ನು ಕೂಡ ಹಾಗೆಯೇ ಡೈರೆಕ್ಟ್ಲಿ ನೀವು ಎಣ್ಣೆಗೆ ತುರಿಬೋದು. ಇಲ್ಲ ಅಂತ ಅಂದರೆ ನೀವು ಅದನ್ನು ನೀರಿಗೆ ತುರಿದ್ಬಿಟ್ಟು ಆನಂತರ ಒಂದು ಸ್ವಲ್ಪ ಆರಿಟ್ಟು ಆನಂತರ ಹಾಕ್ಬೋದು. ನೀರಿಗೆ ಯಾಕೆ ಹಾಕ್ತಾರೆ ಅಂತ ಅಂದರೆ ಹಾಗೆ ತುರಿದು ಇಡಕ್ಕೆ ಬರಲ್ಲ, ಅದು ಅಂಟಾಗಿರೋದ್ರಿಂದ ಇಟ್ಕೊಬಿಡುತ್ತೆ. ಚಿಪ್ಸ್ ಕ್ರಿಸ್ಪಿಯಾಗಿ ಬರೋದಿಲ್ಲ, ಮಿದುವಾಗಿ ಬರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ಲಿ ಎಣ್ಣೆಗೆ ಕರಿಬೇಕು. ಇಲ್ಲ ಅಂತ ಅಂದರೆ ನೀವು ಅದನ್ನ ನೀರಿಗೆ ಹಾಕಿಬಿಟ್ಟು ಆನಂತರ ಎತ್ತಿ ಕಾಟನ್ ಬಟ್ಟೆದಲ್ಲಿ ಇಟ್ಟು ಸ್ವಲ್ಪ ಆರಿದ ಮೇಲೆ ಕರೆದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿ, ಚಿಪ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಚಾಟ್ ಮಸಾಲೆ ಕೂಡ ಬೇಕಾದ್ರೆ ಹಾಕೋಬೋದು. ನಾವೇನು ಮಾಡೋ ಉಪ್ಪು ಮತ್ತು ಸ್ವಲ್ಪ ಖಾರ ಆನಂತರ ಸ್ವಲ್ಪನೇ ಸಕ್ಕರೆ ಪುಡಿನ ಹಾಕ್ಕೊಂಡಿದ್ವಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಏನೊಂದು ಚಾಟ್ ಮಸಾಲ ಫ್ಲೇವರೇ ಬರುತ್ತೆ. ಚಾಟ್ ಮಸಾಲೆ ಬೇಕಾದ್ರೆ ಹಾಕೋಬೋದು. ನಮ್ಮ ಕಡೆ ಏನು ಆ ಥರ ಎಲ್ಲ ಯೂಸ್ ಮಾಡೋದಿಲ್ಲ, ಬರೀ ಉಪ್ಪು ಖಾರ ಮಾತ್ರ. ಸ್ವಲ್ಪ ಬೇಕಂದರೆ ಶುಗರ್ ಪೌಡ್ರು ಹಾಕೋಬೋದು.
ನನ್ನ ಅಣ್ಣನ ವೈಫ್ ಬಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಕೂಡ ಅಷ್ಟೇ ಈ ಥರ ಫೋಟೋ ವೀಡಿಯೋ ಅಂತಂದರೆ ಸ್ವಲ್ಪ ದೂರನೇ ಅವರು. ಸೊ ಅದಕ್ಕೆ ನಾವು ವೀಡಿಯೋ ಮಾಡುವಾಗೆಲ್ಲ ಅವರು ಬಚ್ಚಿಟ್ಕೊಳ್ಳೋರು. ಸೊ ಆ ಥರ ಮಾಡೋರು. ಅದಕ್ಕೆ ವಿಲಾಸ್ ನಮ್ಮ ಅಕ್ಕನ ಮಗ ಬೇಡ ಅಂದರೂ ಅವ್ರನ್ನೇ ತೆಗೆಯೋದು. ಸೊ ಆ ಥರ ಮಾಡ್ತಾಯಿದ್ದಾರೆ. ಸ್ವಲ್ಪ ಕಾಮಿಡಿ ಅನ್ನಿಸ್ತಾಯಿತ್ತು ನೋಡಿ ನಿಮಗೆ. ಅವ್ರು ನೋಡಿಬಿಟ್ಟು ವಿಡಿಯೋ ಮಾಡಕತ್ತೆ ಅಂತ ಓಡೇ ಹೋಗ್ಬಿಟ್ರು. ಸೊ ಆ ಥರ ಚೆನ್ನಾಗಿತ್ತು ಅಮ್ಮನ ಮನೇಲಿ ದಿನಗಳು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಅಮ್ಮನ ಮನೆ ಅಂತ ಅಂದರೆ ಹಾಗೆ ಅಲ್ವಾ, ಬಿಟ್ಟು ಅಂದರೆ ಇರಬೇಕನ್ಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮದು ಕೂಡ ಸಂಸಾರ ಅಂತ ಇದೆ, ಮನೆ ಅಂತ ಇದೆ, ಅದನ್ನು ನೋಡಬೇಕಲ್ವ. ಸೊ ಅದಕ್ಕೋಸ್ಕರ ಮತ್ತು ತಿರ್ಗಾ ಬೆಳಗ್ಗೆ ನಾನು ಅಲ್ಲಿಂದ ಊರಿಂದ ಹೊರಟೆ. ಗೈಸ್, ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ಕಾಲು ಟ್ರಂಕು. ಸುಮಾರು ಎಷ್ಟು ವರ್ಷ ಆಗಿರ್ಬೋದು, ಒಂದು 50-60 ವರ್ಷದ ಹಿಂದಿಂದು ಅಂತಲೇ ಹೇಳ್ಬೋದು. ಇನ್ನೂ ಹಿಂದಿಂದೆ, ಬಟ್ ಕರೆಕ್ಟಾಗಿ ಇಷ್ಟೇ ವರ್ಷದ್ದು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದ್ಬಿಟ್ಟು ಇದಕ್ಕಿಂತ ಸ್ವಲ್ಪ ದೊಡ್ಡದು ಇದೆ. ಅದು ನಮ್ಮ ಅಜ್ಜಿ ಬಟ್ಟೆ ಹಾಕಿಟ್ಕೊಳ್ಳೋರು, ಸೀರೆ ಎಲ್ಲ ಹಾಕಿಟ್ಕೊಳ್ಳೋರು. ಸೊ 100 100 ವರ್ಷದ ಹಿಂದಿಂದು ಅಂತಲೇ ಹೇಳ್ಬೋದು. ಇದು ಅಜ್ಜಿಗಿಂತನೂ ಅವ್ರ ಅಮ್ಮ ಎಲ್ಲೋ ಕೊಟ್ಟಿದ್ದಂತ ಅಜ್ಜಿಗೆ. ಸೊ ಇದರಲ್ಲಿ ಗೋಲ್ಡ್ ಹಾಕಿಟ್ಕೊಳ್ಳೋರಂತೆ, ಚಿಕ್ಕದ್ರಲ್ಲಿ. ದೊಡ್ಡದ್ರಲ್ಲಿ ಸ್ಯಾರೀಸ್ ಎಲ್ಲ ಹಾಕಿಟ್ಕೊಳ್ಳೋರಂತೆ. ಸೊ ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಫುಲ್ಲು ಇದರಲ್ಲೆಲ್ಲ ಅಮ್ಮ ಅದು ಇದು ಹಾಕಿಟ್ಟಿದ್ರು. ಸೊ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ತೊಗೊಂಬಂದಿದ್ದೀನಿ. ಸುಮಾರು ಇದಕ್ಕೆ ಲಾಕಲ್ಲೇ ಮಾಡೋದು ಆಪ್ಷನ್ ಇದೆ. ಸೊ ಹುಕ್ಕೆಲ್ಲ ಆಪ್ಷನ್ ಇದೆ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ನನಗೆ ಕೊಟ್ಟಿದ್ರು. ನಾನು ಅದು ಇದು ಹಾಕಿಟ್ಕೊಳ್ತಿದ್ದೆ. ಇದರಲ್ಲಿ ಮೇಕಪ್ ಐಟಮ್ ಆಗಿರ್ಬೋದು ಎಲ್ಲ ಹಾಕಿಟ್ಕೊಳ್ತಿದ್ದೆ. ಸೊ ಮದುವೆ ಆದಮೇಲೆ ಇದನ್ನ ಇಲ್ಲೇ ಬಿಟ್ಟು ಹೋಗಿದ್ನಲ್ಲ. ಸೊ ಅಮ್ಮ ಇದರಲ್ಲಿ ಏನೇನೋ ಹಾಕಿಟ್ಟಿದ್ರು. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಇದನ್ನು ತಗೊಂಡೆ, ತೋರಿಸ್ತಾನ ಅಂತ ಹೇಳ್ಬಿಟ್ಟು ತೆಗೆದಿದ್ದೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ಏನಾದರೂ ಕಾರ್ಡ್ಸ್ ಏನಾದ್ರು ಇಟ್ಕೊಬೋದು. ಸೊ ಆ ಥರ ಆಪ್ಷನ್, ಅಂದರೆ ಇಲ್ಲಿ ಅಮೌಂಟ್ ಏನಾದ್ರು ಇಟ್ಕೊಳ್ಳೋಂಥ ಆಪ್ಷನ್ನ ಅವರು ಮುಂಚೆನೇ ಡಿಸೈನ್ ಮಾಡಿರೋದು. ಸೊ ತುಂಬ ಅಂದರೆ ತುಂಬ ಗಟ್ಟಿ ಅಂತಲೇ ಹೇಳ್ಬೋದು. ಅದು ಓಲ್ಡ್ ಮಾಡೆಲ್ ಆಗಿರೋದ್ರಿಂದ ತುಂಬಾ ಗಟ್ಟಿ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಅಷ್ಟೇ ವೇಟ್ ಕೂಡ ಇದೆ. ಇವಾಗೆಲ್ಲ ಬರುತ್ತೆ ಫುಲ್ ತಗಡ್ ಟೈಪ್ ಇರುತ್ತೆ. ಅಂದರೆ ಇವಾಗ ತುಂಬ ಡೆಲಿಕೇಟ್ ಬರುತ್ತೆ ಹಿಂಗಿಟ್ಟು. ಸೊ ಇದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡಿದೆ. ಸೊ ಇದರಲ್ಲಿ ಅಮ್ಮ ಏನೇನೋ ಹಾಕಿಟ್ಟಿದ್ರು. ಸೊ ಹಾಕಿರ್ತೀನಿ. ತಗೋ ಅಪ್ಪ ಜಿತ್ತಿಗೆ ಹೋಗ್ಬಂದ್ಯಾ? ಇಲ್ಲ, ಯಾಕೆ? ಇಳಿ, ಸಾಕಿಳಿ. ಇವತ್ತು ಆ್ಯಕ್ಚುಲಿ ಲಾಸ್ಟ್ ಡೇ ಅಮ್ಮನ ಮನೆಯಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಬಸ್ಸಿಗೆ. ಸೊ ಹಾಗೆ ಸ್ವಲ್ಪ ಹೂವು ಕೊಯ್ಕೊಂಡು ಹೋಗೋಣ ಅಂತ ಬಂದೆ ಈಚೆ. ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೆ ನಿಮಗೆ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಮ್ಮನ ಮನೆ ಹಿಂದೆ ಎಲ್ಲ ತುಂಬ ದುಂಡು ಮಲ್ಲಿಗೆ ಹೂವು ಬಿಡುತ್ತೆ ಅಂತ. ಸೊ ಒಂದು ತೋರಿಸ್ತೀನಿ ಬನ್ನಿ.
ಮಲ್ಲಿಗೆ ಆಯಿತು. ಇನ್ನೊಂದು ಮಲ್ಲಿಗೆ ತೋರಿಸ್ತೀನಿ. ಅಮ್ಮನ ಮನೇಲಿ ಬಿಡುತ್ತಲ್ಲ, ಸೊ ಅದೇ ಮಲ್ಲಿಗೆ ಇಲ್ಲೂ ಕೂಡ ಇದೆ. ಸೊ ತೋರಿಸ್ತೀನಿ. ಫುಲ್ಲು ಕಾಡೊಳಗೆ ಚೆನ್ನಾಗಿಬಿಟ್ಟಿದೆ. ಸ್ವಲ್ಪ ಕಡಿಮೆ ಇದೆ ಇದು. ಅಂದರೆ ಲಾಸ್ಟ್ ಅಣ್ಣನ ಮದುವೆ ಟೈಮಲ್ಲಿ ಇದನ್ನೆಲ್ಲ ಇಲ್ಲಿ ಕತ್ತರಿಸಿ ಹಾಕಿದ್ವಲ್ಲ, ಸೊ ಇಲ್ಲದೆ ಬೆಳೆದಿದೆ ಇದು. ಚೆನ್ನಾಗಿಬಿಟ್ಟಿದೆ ಗೊತ್ತಾ. ಯಾಕೆ ಹಳ್ಳಿ ಜನರು ಸಿಟೀಲಿ ಏನಾದರೂ ಕೊಂಡ್ಕೊಳ್ಳುವಾಗ ಹೊಟ್ಟೆ ಉರ್ಕೊಂಡು ಕೊಂಡ್ಕೊಳ್ತಾರೆ ಅಂದರೆ ಇದೇ ಕಾರಣಕ್ಕೆ. ದುಂಡ್ಮಲ್ಲಿಗೆ ಹೂವು ನೀವು ಏನಿಲ್ಲ ಅಂತಂದ್ರೂ 100 ಗ್ರಾಮಿಗೆ ಹಬ್ಬ ಟೈಮಲ್ಲಂತೂ ಕೊಳ್ಳೋ ಹಾಗೇ ಇಲ್ಲ. ಅದು 100 ಗ್ರಾಮಿಗೆ 100 ರುಪೀಸ್ ಆಗಿರುತ್ತೆ. ಅಂದರೆ 100 ಗ್ರಾಮ್ 100 ರೂಪಾಯಿ ಆಗಿರುತ್ತೆ. ಅದಕ್ಕೆ ಹೊಟ್ಟೆ ಉರ್ಕೊಂಡು ತೊಗೊಳ್ಳೋದು ನಾವು. ಇವಾಗೆಲ್ಲ ದುಂಡ್ಮಲ್ಲಿಗೆ ಸೀಸನ್ ಅಲ್ವಾ, ಸೊ ಇವಾಗೆಲ್ಲ ಅಂದರೆ 100 ಗ್ರಾಮಿಗೆ 30-40 ರೂಪಾಯಿ ಇರುತ್ತೆ. ಸೊ ಆದ್ರೂ ನಮ್ಗೆ ನೋಡಿ ಹಳ್ಳೀಲಿ ಎಲ್ಲನೂ ಈ ಥರ ಸಿಗುತ್ತೆ. ಮನೆ ಹತ್ರನೇ ಎಲ್ಲ ಬಂದಿರುತ್ತೆ. ಸೊ ತೊಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ನಮಗೆ. ನೋಡಿದ್ರಲ್ಲ, ಈ ಥರ ಹೂವು ಬಿಡುತ್ತದು. ಮನೆ ಹತ್ತಿರ ಬಿಡುತ್ತಲ್ಲ, ಸೊ ಅದೇ ಥರ ಹೂವು. ಸೊ ಇನ್ನು ತುಂಬ ಇದೆ, ತೋರಿಸ್ತೀನಿ.